ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಗರಿಗರಿಯಾದಂತಹ ಮಸಾಲ ವಡೆಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಈ ಕಡಲೆಬೇಳಿನ ಮಸಾಲ ವಡೆ ಮುರಿದಾಗ ಗರಿಗರಿಯಾಗಿ ಸೌಂಡ್ ಬರಬೇಕು. ಎಷ್ಟು ಚೆನ್ನಾಗಿ ಸೌಂಡ್ ಬರ್ತದೆ ನೋಡಿ. ಸೂಪರ್ ಆಗಿರ್ತಕ್ಕಂತಹ ಮಸಾಲ ವಡೆಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಕಡಲೆಬೇಳೆಯನ್ನು ನಾನು ನೀರಿನಲ್ಲಿ 2 ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಟ್ಟಿದ್ದೆ. ಬನ್ನಿ ಹೇಗೆ ನೆಂದಿದೆ ಅಂತ ನೋಡೋಣ. ಈಗ ಮುರಿದ್ರೆ ಟಕ್ ಅಂತ ಕಟ್ಟಾಗ್ಬಿಡ್ಬೇಕು, ಆ ರೀತಿ ಆಗಬೇಕು. ಜಾಸ್ತಿ ಸ್ಮೂತ್ ಆಗಬಾರ್ದು. ಒಂಥರ ನೀರನ್ನೆಲ್ಲ ತೆಗೆದು ಈ ರೀತಿ ಡ್ರೈ ಆಗಲಿಕ್ಕೆ ಅರ್ಧ ಗಂಟೆ ಇದನ್ನು ಹಾಗೆ ಇಟ್ಟಿದ್ದೆ. ನೋಡಿ ನೀರೆಲ್ಲ ಹೋಗಿದೆ. ಈಗ ನಾನು ಮಿಕ್ಸಿಯಲ್ಲಿ ರುಬ್ಕೊಳ್ಳಿಕ್ಕೆ ಏನೇನು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗ್ರೈಂಡ್ ಮಾಡಲಿಕ್ಕೆ ನಾನು ಪುದೀನ ಸೊಪ್ಪು ಹಾಗೂ ಈರುಳ್ಳಿ, 1 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೆ. ಒಂದು 5 ದೊಡ್ಡದಾದಂಥ ಹಸಿರು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನೀವು ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಇದಾದಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ನಾನು ಅರ್ಧ ಗಡ್ಡೆ ಬೆಳ್ಳುಳ್ಳಿಯನ್ನು ಇಲ್ಲಿ ಉಪಯೋಗಿಸಿದ್ದೀನಿ. ಹಸಿ ಶುಂಠಿ 1 ಇಂಚನ್ನು ನಾನು ತೊಗೊಂಡಿದ್ದೀನಿ. ಅದನ್ನು ಹೀಗೆ ಸಣ್ಣದಾಗಿ ತೆಳುವಾಗಿ ಹೆಚ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ದಲೇ ಗ್ರೈಂಡ್ ಮಾಡ್ಕೋಬೇಕು. ಯಾಕೆ ಅಂದರೆ ಅದರಲ್ಲೇ ನೀರಿನಂಶ ಈರುಳ್ಳಿಯಲ್ಲಿ ಸೊಪ್ಪಲ್ಲಿ ಇರುತ್ತೆ. ನೋಡಿ ಈ ರೀತಿ ತರಿಯಾಗಿ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈ ರೀತಿಯಾಗಿ ಗ್ರೈಂಡ್ ಆಗಬೇಕು, ನೈಸ್ ಪೇಸ್ಟ್ ಆಗಬಾರ್ದು. ಇದನ್ನು ನಾನು ಒಂದು ಗಾಜಿನ ಬಟ್ಟಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದಾದ ನಂತರ ಈಗಾಗಲೇ ನಾವು ನೆನೆಸಿ ಡ್ರೈ ಮಾಡ್ಕೊಂಡಿರ್ತಕ್ಕಂತಹ ಕಡಲೆಬೇಳೆಯನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಒಟ್ಟಿಗೆ ಹಾಕಬಾರ್ದು, ಇದಕ್ಕೆ ಸ್ವಲ್ಪನೇ ಹಾಕಬೇಕು. ಬ್ಲೇಡ್ ಮಟ್ಟಕ್ಕೆ ಬರೋ ಹಾಗೆ ಹಾಕಿದ್ರೆ ಸಾಕಾಗುತ್ತೆ. ನಾನಿಲ್ಲಿ 2 ಬೊಕ್ಸೆ ಹಾಕಿದ್ದೀನಿ, ಬ್ಲೇಡ್ ಮಟ್ಟಕ್ಕೆ ಸಾಕು. ಈ ರೀತಿಯಾಗಿ ಇದನ್ನು ಕೂಡ ತರಿಯಾಗಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಕಡಲೆಬೇಳೆ ಅದರಲ್ಲಿ ಮಧ್ಯೆ ಸಿಗಬೇಕು. ಆ ರೀತಿಯಾಗಿ ಹೀಗೆ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಬರಬೇಕು. ಈ ರೀತಿಯಾಗಿ ಎಲ್ಲವನ್ನೂ ಕೂಡ ಸ್ವಲ್ಪನೇ ಗ್ರೈಂಡ್ ಮಾಡಿಕೊಂಡು ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇದಕ್ಕೆ ಒಂದು ಹನಿ ಕೂಡ ನೀರನ್ನು ಹಾಕಬಾರ್ದು. ನೀರು ಹಾಕಿದ್ರೆ ಕಡಲೆಬೇಳೆ ಗರಿಗರಿಯಾಗಿ ಬರಲ್ಲ. ನೋಡಿ ಕಡಲೆಬೇಳೆಯನ್ನು ಈಗ ಎಲ್ಲವನ್ನೂ ರುಬ್ಕೊಂಡಾಯಿತು. ಈಗ ಈ ಬೌಲ್ನಲ್ಲಿ ಇದೆ, ತರಿಯಾಗಿ ಕೂಡ ಬಂದಿದೆ. ಇವಾಗ ಇದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಅಗಲವಾದಂತಹ ಒಂದು ಬೌಲ್ ಇದ್ದರೆ ಕಲಿಸ್ಲಿಕ್ಕೆ ಚೆನ್ನಾಗಿರುತ್ತೆ. ಈಗ ನೋಡಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ತರಿಯಾಗಿ ಬಂದಿದೆ. ಹಾಗೆ ಮಧ್ಯೆ ಒಂದೊಂದು ಕಡಲೆಬೇಳೆ ಈ ಥರ ಸಿಗುತ್ತೆ. ಆ ರೀತಿ ಇರಬೇಕು. ಆಗ ಕರೆದಾಗ ಎಣ್ಣೆಗೆ ಹಾಕಿ ಅದು ತುಂಬ ಚೆನ್ನಾಗಿ ಗರಿಗರಿಯಾಗಿ ಬಾಯಿಗೆ ಸಿಗುತ್ತೆ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿಂದು ಆ ಒಂದು ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೀವಿ, ಪೇಸ್ಟನ್ನು. ಇದಾದಮೇಲೆ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ 2 ಗಡ್ಡೆ ಈರುಳ್ಳಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಸಣ್ಣದಾಗಿ ಇದನ್ನು ಹೆಚ್ಚಿಟ್ಕೊಂಡಿದ್ದೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಈ ಸಮಯದಲ್ಲಿ ಸೇರಿಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಚಾಪ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ಇದಕ್ಕೆ ನಾವು ಸ್ವಲ್ಪ ಜೀರಿಗೆಯನ್ನು ಸೇರಿಸೋಣ. ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ಕಡೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸ್ತಾ ಇದ್ದೇನೆ. ನಾನು ಸಣ್ಣ ಉಪ್ಪನ್ನು ಇಲ್ಲಿ ತೊಗೊಂಡಿದ್ದೀನಿ. ಉಪ್ಪನ್ನು ನೋಡಿ ನೀವು ರುಚಿಗೆ ತಕ್ಕ ಹಾಗೆ ಹಾಕ್ಕೋಬೇಕಾಗುತ್ತೆ. ಈಗಲೂ ಕೂಡ ಇದಕ್ಕೆ ಒಂದು ಹನಿ ಕೂಡ ನೀರನ್ನು ಹಾಕಬಾರ್ದು. ನೀರಿನಂಶ ಈರುಳ್ಳಿಯಲ್ಲಿ ಮತ್ತು ಸೊಪ್ಪಿನಲ್ಲಿ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ಇದನ್ನು ನಾವು ಚೆನ್ನಾಗಿ ನಿಧಾನಕ್ಕೆ ಈ ರೀತಿ ಪ್ರೆಸ್ ಮಾಡಿ ಕಲಿಸ್ಕೋಬೇಕಾಗುತ್ತೆ. ಎಲ್ಲವನ್ನು ಒಂದೇ ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ. ಯಾವುದೇ ರೆಸಿಪಿ ಆದರೂ ಅಷ್ಟೇ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದ್ರೇ ಆ ರೆಸಿಪಿ ಚೆನ್ನಾಗಿ ಬರೋದು. ಸ್ವಲ್ಪನೂ ಕೂಡ ನೀರು ಹಾಕ್ದಲೇ ಈ ರೀತಿಯಾಗಿ ಕಲಿಸೋದ್ರಿಂದ ವಡೆ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೂ ಗರಿಗರಿಯಾಗಿ ಕೂಡ ಇರುತ್ತೆ. ಇದೆಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ ನಂತರ ಇವುಗಳನ್ನ ಉಂಡೆ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಈ ರೀತಿಯಾಗಿ ಒಂದು ನಿಂಬೆಹಣ್ಣಿನ ಗಾತ್ರದ ಒಂದು ಉಂಡೆಯನ್ನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ರೀತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಮುಂಚೆ ಈ ಥರ ಅಂಗೈ ಮೇಲೆ ಇಟ್ಕೊಂಡು ಪ್ರೆಸ್ ಮಾಡಬೇಕಾಗುತ್ತೆ. ಒಂದು ಕೈಯಿಂದ ಇನ್ನೊಂದು ಕೈ ಮಧ್ಯೆ ಅದು ಪ್ರೆಸ್ ಆಗುತ್ತೆ. ನೋಡಿ ಈಗ ಸುತ್ತಲೂ ತೆಳುಗೆ ಮಧ್ಯದಲ್ಲಿ ದಪ್ಪವಾಗಿ ಬಂದಿದೆ. ನಾವು ಈರುಳ್ಳಿಯನ್ನು ಮಿಕ್ಸ್ ಮಾಡಿದ ನಂತರ ಇದು ಬೇಗ ನೀರು ಬಿಟ್ಕೊಂಡ್ಬಿಡುತ್ತೆ ಮತ್ತು ತೆಳುವಾಗಿಬಿಡುತ್ತೆ. ಅದಕ್ಕೋಸ್ಕರ ಈರುಳ್ಳಿನ ಮಿಕ್ಸ್ ಮಾಡಿದ ನಂತರ ಬೇಗ ಈ ರೀತಿ ನಾವು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ಬೇಗ ಉಂಡೆಗಳನ್ನ ಮಾಡಿಕೊಂಡು ಅಂಗೈಯಿಂದ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ನಾವು ಕರಿಬೇಕಾಗುತ್ತೆ. ಈಗ ಬನ್ನಿ, ಎಣ್ಣೆ ಕಾದಿದೆ. ಕಾದಿರುವ ಈ ಎಣ್ಣೆಗೆ ನಾನು
ಈ ರೀತಿ ಉಂಡೆಗಳನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಅಂಗೈಯಲ್ಲಿಟ್ಟು ಈ ರೀತಿ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಡಿಪ್ ಮಾಡೋಣ. ಹೀಗೆ ಬೇಗ ಬೇಗ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಈರುಳ್ಳಿ ನೀರು ಬಿಟ್ಕೊಂಡ್ಬಿಡುತ್ತೆ. ಆವಾಗ ಕನ್ಸಿಸ್ಟೆನ್ಸಿ ಚೆನ್ನಾಗಿರಲ್ಲ, ಗರಿಗರಿಯಾಗೂ ಕೂಡ ಇರಲ್ಲ. ಈ ರೀತಿಯಾಗಿ ನಾವು ಬೇಗ ಬೇಗನೆ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಸಮಯದಲ್ಲಿ ನಾವು ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಐ ಫ್ಲೇಮ್ ಇಟ್ಕೊಂಡ್ರೆ ವಡೆ ಮೇಲ್ಮೇಲೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಎಲ್ಲವೂ ಸಂಪೂರ್ಣವಾಗಿ ಬೇಯಬೇಕು ಅಂತಂದರೆ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಬೇಕಾಗುತ್ತೆ. ಹಾಗೆ ಇದನ್ನು ಮಗ್ಚಾಕಬೇಕಾಗುತ್ತೆ. ಒಂದು ಸ್ಪೂನ್ ತೊಗೊಂಡು ಅದನ್ನು ಈ ರೀತಿಯಾಗಿ ಎರಡೂ ಬದಿಯಲ್ಲಿ ಬೇಯಿಸಬೇಕಾಗುತ್ತೆ. ನೋಡಿ ಈ ರೀತಿ ಕಲರ್ ಬರೋವರೆಗೂ ಕಾಯಬೇಕು. ಈಗ ಇದು ರೆಡಿಯಾಗಿದೆ ಅಂತಲೇ ಅರ್ಥ. ನಾವು ಇದನ್ನು ಒಂದು ಜಾಲರಿಯಲ್ಲಿ ಈಗ ಇದನ್ನು ತಗೊಳ್ಳೋಣ. ನೋಡಿ ಚೆನ್ನಾಗಿ ಬಂದಿದೆ, ಕಲರ್ ಕೂಡ ಚೆನ್ನಾಗಿದೆ. ಈಗ ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ. ಕಡಲೆಬೇಳೆ ಮಸಾಲ ವಡೆ ರೆಡಿ ಆಯಿತು. ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೂಪರಾಗಿರ್ತಕ್ಕಂತಹ ಕಡಲೆಬೇಳೆ ಮಸಾಲ ವಡೆ ತಯಾರಾಗೋಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದನ್ನು ತಿಂದರೆ ಬಾಯಲ್ಲಿ ನೀರೂರುತ್ತೆ, ಅಷ್ಟು ಗರಿಗರಿಯಾಗಿ ಬಂದಿದೆ. ಬೇಕಾದರೆ ಇದರಲ್ಲಿ ಒಂದನ್ನು ನಾವು ಮುರಿದು ನೋಡೋಣ ಹೇಗೆ ಬಂದಿದೆ ಅಂತೇಳ್ಬಿಟ್ಟು. ನೋಡಿ ಸೂಪರಾಗಿರ್ತಕ್ಕಂತಹ ಮಸಾಲ ಕಡಲೆಬೇಳೆ ವಡೆ ಹೇಗೆ ಸೌಂಡ್ ಬರ್ತಾ ಇದೆ ನೋಡಿ, ಗರಿಗರಿಯಾದಂತಹ ಸೌಂಡ್ ಇದು. ತುಂಬಾ ಚೆನ್ನಾಗಿ ಬಂದಿರತಕ್ಕಂತಹ ಈ ಒಂದು ರೆಸಿಪಿಗೆ ನೀವು ಲೈಕ್ ಕೊಡಿ ಇಷ್ಟ ಆದರೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.